ಹಾಯ್ ಸ್ನೇಹಿತರೆ, ನಮಸ್ಕಾರ. ಮತ್ತೆ IPL ನ ಒಂದು ಹವಾ ಸ್ಟಾರ್ಟ್ ಆಗಿದೆ ಅಂತ ಹೇಳಬೇಕು. ಯಾಕಂದ್ರೆ ಡಿಸೆಂಬರ್ 15ನೇ ತಾರೀಕು IPL ನ ಮಿನಿ ಆಕ್ಷನ್ ಅಂತ ಸದ್ಯಕ್ಕೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಫಿಷಿಯಲಿ. ಹಾಗಾಗಿ ಅದಕ್ಕಿಂತ ಒಂದು ತಿಂಗಳು ಮುಂಚೆ ಅಂದ್ರೆ ಇದೇ ನವೆಂಬರ್ 15ನೇ ತಾರೀಕು ಇನ್ನು ಕೇವಲ 4 ದಿನ ಮಾತ್ರ ಬಾಕಿ ಇದೆ. ಎಲ್ಲಾ ಟೀಮ್ಗಳು ಕೂಡ ತಮ್ಮ ರಿಟೆನ್ಷನ್ ಲಿಸ್ಟ್ ಅನ್ನ ಯಾರನ್ನ ಬಿಡ್ತಾ ಇದೀವಿ, ಆ ಒಂದು ಲಿಸ್ಟ್ ಫೈನಲ್ ಯಾರನ್ನ ರಿಟೈನ್ ಮಾಡಿದೀವಿ ಅದನ್ನ ಈಗ ಕೊಡಬೇಕಾಗುತ್ತೆ ನವೆಂಬರ್ 15ಕ್ಕೆ. ಸೊ RCB ಯಾರನ್ನ ಉಳಿಸ್ಕೊಳ್ಳುತ್ತೆ ಅನ್ನೋದು ಎಲ್ರಿಗೂ ಕೂಡ ಇರುವಂತಹ ಪ್ರಶ್ನೆ. ನಾವು ಹೇಳಿ ಕೇಳಿ ಈ ಬಾರಿಯ ಚಾಂಪಿಯನ್ಸ್ ಟೀಮ್ ಒಳ್ಳೆ ಸಾರ್ಟ್ ಔಟ್ ಆಗಿದೆ. ಯಾವುದೇ ಅಂತ ಮೇಜರ್ ಸಮಸ್ಯೆಗಳಿಲ್ಲ. ಇಷ್ಟು ವರ್ಷಗಳಲ್ಲಿ ನಮ್ಗೇನ್ ಸಮಸ್ಯೆ ಆಗ್ತಿತ್ತು, ಯಾರನ್ನ ತಗೊಳ್ಬೇಕೆಲ್ಲ ಇತ್ತಲ್ಲ ಅಂತ ಯಾವುದೇ ಟೆನ್ಷನ್ಸ್ ಇಲ್ಲ. ಎಲ್ಲಾ ಡಿಪಾರ್ಟ್ಮೆಂಟ್ ಕೂಡ ಕವರ್ ಆಗಿದೆ. ಹಾಗಾದ್ರೆ ಒಂದಷ್ಟು ಪ್ಲೇಯರ್ ಗಳನ್ನ ಈ ಸಲ ಬಿಡಬಹುದು. ಯಾಕಂದ್ರೆ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ, ಇನ್ನಷ್ಟು ಡಿಪಾರ್ಟ್ಮೆಂಟ್ ಗಳನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋಕೆ. ಹಾಗಾದ್ರೆ ಬನ್ನಿ, ಯಾರನ್ನ ಈ ಸಲ ರಿಟೈನ್ ಲಿಸ್ಟ್ ಇಂದ ತೆಗಿಬಹುದು, ಯಾರನ್ನ ಡ್ರಾಪ್ ಮಾಡಬಹುದು. ನಂಬರ್ 1 ಬಹಳ ಮುಖ್ಯವಾಗಿ ಕೇಳಿ ಬರ್ತಿರುವಂತಹ ಹೆಸರು ಅಂತಂದ್ರೆ ಇಂಗ್ಲೆಂಡ್ ನ ಲಿಯಮ್ ಲಿವಿಂಗ್ಸ್ಟೋನ್. ಯಾಕಂದ್ರೆ ಅವ್ರನ್ನ ಬ್ಯಾಟಿಂಗ್ ಆಲ್ರೌಂಡರ್ ಆಗಿ ತಗೊಂಡ್ರು. 8.25 ಕೋಟಿ ಕೊಟ್ಟು. 32 ವರ್ಷದ ಕ್ರಿಕೆಟರ್ ಅವರು. ಬಟ್ ಲಾಸ್ಟ್ ಸೀಸನ್ ನಾವು ನೋಡಿದ್ರೆ 10 ಮ್ಯಾಚ್ ಆಡಿದ್ರು, 112 ರನ್ ಬಂತು. ಒಂದ್ ಮ್ಯಾಚ್ ಅಲ್ಲಿ ಏನೋ 54 ಬಂತು ಗುಜರಾತ್ ಟೈಟನ್ಸ್ ವಿರುದ್ಧ. ಸೊ ಅದನ್ನ ಬಿಟ್ರೆ ಅಂತ ಒಂದು ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬರ್ಲಿಲ್ಲ. ಬಹಳ ಕ್ರೂಷಿಯಲ್ ಸಂದರ್ಭದಲ್ಲೂ ಕೂಡ ಅವ್ರು ರನ್ ಗಳಿಸ್ಲಿಲ್ಲ. ಸೊ ಹಾಗಾಗಿ ಲಿವಿಂಗ್ ಸ್ಟೋನ್ ಅವ್ರನ್ನ 8.25 ಕೋಟಿಗೆ ಬಿಟ್ಟು ವಾಪಸ್ ಏನಾದ್ರೂ ಬಿಡ್ ಅಲ್ಲಿ ತಗೊಳ್ಳೋಂತ ಪ್ರಯತ್ನ ಮಾಡಬಹುದು. ಬಟ್ ಅದು ಕೂಡ ಕಷ್ಟ ಇದೆ. ಎರಡನೇದು ಬಂದು ರಶೀಕ್ ದಾರ್ ಸಲಾಂ. 6 ಕೋಟಿ ಕೊಟ್ಟು ಈ ಜಮ್ಮು ಕಾಶ್ಮೀರ್ ಬೌಲರ್ನ ತಗೊಂಡ್ರು. ಬಟ್ ಯಾವುದೇ ರೀತಿಯಾಗಿ ಅವ್ರನ್ನ ಆಡ್ಸೋಕ್ ಸರಿಯಾಗಿ ಆಗ್ಲಿಲ್ಲ. ಮಾರ್ಚ್ 22, 2025 ಕೋಲ್ಕತ್ತಾ ವಿರುದ್ಧ ಅವ್ರನ್ನ ಆಡ್ಸಿದ್ರು. ಬಟ್ 3 ಓವರ್ ಮಾಡಿ 35 ರನ್ ಕೊಟ್ರು. ವಿಕೆಟ್ ಏನು 1 ವಿಕೆಟ್ ಸಿಕ್ತ ಅವ್ರಿಗೆ. ನಂತರ ಅವ್ರನ್ನೇನು ಅಂತ ಆಡ್ಸಿದ್ ನಾವು ನೋಡ್ಲಿಲ್ಲ. ಸೊ ಹಾಗಾಗಿ 6 ಕೋಟಿ ಒಂದು ದೊಡ್ಡ ಅಮೌಂಟ್ ಆಗಿರೋದ್ರಿಂದ ಮೇ ಬಿ ಅವ್ರನ್ನ ಬಿಟ್ಟು ಮತ್ತೆ ವಾಪಸ್ ಬಿಡ್ ಮಾಡಬಹುದು. ಇನ್ನು ಮೂರನೇದು ಬಂದು ಯಶ್ ದಯಾಳ್ ಬಗ್ಗೆ ಗೊತ್ತಿದೆ ನಿಮ್ಗೆ. ಅವ್ರ ಮೇಲೆ ಈಗ ಒಂದಷ್ಟು ಕೇಸಸ್ ಇದೆ. ಸೊ ಅದರಿಂದ ಹೊರಗಡೆ ಬರ್ತಾರಾ ಏನು, ಯಾಕಂದ್ರೆ ಒಂದಷ್ಟು ಕೋರ್ಟ್ ವ್ಯಾಜ್ಯ ಇರೋದ್ರಿಂದ ಅವ್ರನ್ನೂ ಕೂಡ ಕನ್ಸಿಡರ್ ಮಾಡೋದು ಸ್ವಲ್ಪ ಡೌಟ್ ಅನಿಸ್ತಾ ಇದೆ. ಸೊ 5 ಕೋಟಿಗೆ ಅವ್ರನ್ನ ಖರೀದಿ ಮಾಡಿದ್ರು. 29 ಮ್ಯಾಚ್ ಆಡಿದ್ದಾರೆ 2 ಸೀಸನ್ ಅಲ್ಲಿ. 28 ವಿಕೆಟ್ ಅನ್ನ ಗಳಿಸಿದ್ದಾರೆ ಯಶ್ ದಯಾಳ್. ಅವ್ರದ್ದು ಇನ್ನು 50-50 ಇದೆ. ಇನ್ನು ಲುಂಗಿ ಇಂಗಡಿ, ಸೌತ್ ಆಫ್ರಿಕಾದ ಬೌಲರ್, 1 ಕೋಟಿಗೆ ಅವ್ರನ್ನ ಮೆಗಾ ಆಕ್ಷನ್ ಅಲ್ಲಿ ತಗೊಂಡ್ರು. ಸೊ 2 ಮ್ಯಾಚ್ ಆಡಿದ್ರು RCBಗೆ, 4 ವಿಕೆಟ್ ಅನ್ನ ಗಳಿಸಿದ್ದಾರೆ. ಸೊ ಅವ್ರನ್ನೂ ಕೂಡ 29 ವರ್ಷದ ಲುಂಗಿ ಇಂಗಡಿ ಅವ್ರನ್ನ ಮತ್ತೆ ಅವ್ರನ್ನ ಬಿಟ್ಟು ತಗೊಳ್ತಾರ ಅಥವಾ ಅವ್ರನ್ನ ಬಿಟ್ಟಾಕ್ತಾರ ಗೊತ್ತಿಲ್ಲ. ಯಾಕಂದ್ರೆ ಇನ್ನೊಂದಷ್ಟು ಹೊಸ ಆಪ್ಷನ್ ಗಳಿಗೆ ಅವ್ರು ನೋಡ್ತಿದ್ದಾರೆ. ಹೇಸಲ್ವುಡ್ಗೆ ಬ್ಯಾಕಪ್ ಆಗಿ. ಹೇಗೂ ನುವಾನ್ ತುಷಾರ ಟೀಮ್ ಅಲ್ಲಿ ಇದ್ದಾರೆ. ಸೊ ಆ ರೀಸನ್ಗೆ. ಇನ್ನು ಸ್ವಪ್ನಿಲ್ ಸಿಂಗ್ ಒಳ್ಳೆ ಆಲ್ರೌಂಡರ್. ಲಕ್ಕಿ ಚಾಮ್ ನಾವು ಹಿಂದಿನ ಸೀಸನ್ ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲ, ಅದ್ರ ಹಿಂದಿನ ಸೀಸನ್ ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಸೋತಿದ್ವಿ. ಮತ್ತೆ ವಾಪಸ್ ವಿನ್ನಿಂಗ್ ವೇಸ್ ಬಂದಿದ್ದು ಸ್ವಪ್ನಿಲ್ ಸಿಂಗ್ ಬಂದ ಮೇಲೆ. ಸೊ ಅವ್ರನ್ನ ಬಿಡಬೇಕು ಅಂತ ಲೆಕ್ಕಾಚಾರ ಇದೆಯಂತೆ. ಬಟ್ ನನ್ಗನ್ಸುತ್ತೆ ಬೇಡ ಅಂತ. ಯಾಕಂದ್ರೆ ಯೂಸ್ಫುಲ್ ಆಲ್ರೌಂಡರ್, ಪವರ್ ಪ್ಲೇ ನಲ್ಲಿ ಬೌಲಿಂಗ್ ಮಾಡುವಂತ ಅಬಿಲಿಟಿ ಇದೆ. ಸೊ ಬ್ಯಾಟಿಂಗ್ ಕೂಡ ಇದೆ. ಸೊ ಆ ಕಾರಣಕ್ಕೆ ಸ್ವಪ್ನಿಲ್ನ ಉಳಿಸ್ಕೊಳ್ಳೋದು ಒಳ್ಳೇದು. ಸೊ ಇಂದಷ್ಟು ಹೆಸರುಗಳಿದೆ. ಇನ್ನು ಮೋಹಿತ್ ರಾತಿ ಹೆಸರು ಕೂಡ ಇದೆ. ಅಭಿನಂದನ್ ಸಿಂಗ್, ಇವ್ರು ಯಾರು ಕೂಡ ಮ್ಯಾಚ್ ಗಳು ಆಡಿಲ್ಲ. ಸೊ ಅವ್ರನ್ನ ಉಳಿಸ್ಕೊಳ್ಳೋದ ಏನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಇದೆ. ಮೇಜರ್ ಆಗಿ ಇಷ್ಟು ಪ್ಲೇಯರ್ ಗಳನ್ನ ಬಿಡಬಹುದು ಅಂತಿದೆ. ಸೊ 125 ಕೋಟಿಲಿ ಪ್ಲಸ್ 5 ಕೋಟಿ ಆಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. 130 ಕೋಟಿ ಪರ್ಸ್ ಅಲ್ಲಿ. ಸೊ ಅದರಲ್ಲಿ ಒಂದು 90 ಕೋಟಿವರೆಗೆ 95 ಕೋಟಿವರೆಗೆ ಅವರು ಉಳಿಸ್ಕೊಂಡು ಒಂದು 25-30 ಕೋಟಿಲಿ ಮಿನಿ ಆಕ್ಷನ್ಗೆ ಹೋಗೋಣ ಅಂತ ಸದ್ಯಕ್ಕೆ ಲೆಕ್ಕಾಚಾರ ನಡೀತಾ ಇದೆ. ನೋಡೋಣ, ಇನ್ನೇನಾದ್ರೂ ಅಪ್ಡೇಟ್ ಬಂದ್ರೆ ಖಂಡಿತ ನಿಮಗೆ ತಿಳಿಸ್ತೀವಿ. ಇಷ್ಟು ವಿಚಾರ ಇದೆ ಈಗ. ನಮಸ್ಕಾರ.